ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇದು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಶನಿವಾರ ಆಗಿದ್ದರಿಂದ ನಾನು ವಾರ ಮಾಡ್ತಿದ್ದೀನಿ, ಟೆಂಪಲಿಗೆ ಹೋಗ್ತಿದ್ದೀನಿ. ಅದಕ್ಕೆ ಹಣ್ಣುಕಾಯಿ ತಗೊಂಡಿದ್ದೀನಿ. ಬನ್ನಿ ಟೆಂಪಲಿಗೆ ಹೋಗಿ ಬರೋಣ. ಶ್ರೇಯಾಂಶ್ ಮಲಗಿದ್ದಾನೆ, ಅವನು ಎದ್ದೇಳೋಷ್ಟರಲ್ಲಿ ಹೋಗಿ ಬಂದುಬಿಡೋಣ. ಟೈಮ್ ಇವಾಗ 7:30. ರೋಡಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಗರಬತ್ತಿ ಒಂದು ತಗೊಂಡಿಲ್ಲ, ಮಾವನ ಅಂಗಡಿ ತಗೊಂಡು ಹೋಗೋಣ. ಓಕೆ, ನಮ್ಮ ಮಾವನ ಅಂಗಡಿ. ಅವನು ಹೊರಗನೆ ತಿಂದೆ ಪೋಯ್ಟು ರಾಜ. ಈ ಮಿಸ್ಟಿ ಕೂರ್ಗಂತ ಏನು ಈ ಹೋಮ್ ಸ್ಟೇ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ನಮ್ಮ ಟೆಂಪಲ್ ಇರೋದು. ಬನ್ನಿ ತೋರಿಸ್ತೀನಿ. ಇದೇ ನಮ್ಮ ಏರಿಯಾ ಟೆಂಪಲ್, ಗೌರಿಶಂಕರ. ಬನ್ನಿ ಒಳಗೆ ಹೋಗೋಣ. ಇದು ಈಶ್ವರ ಟೆಂಪಲ್. ಇಲ್ಲೆಲ್ಲ ಉತ್ಸವ ಮಾಡ್ತಾರೆ. ಚೆನ್ನಾಗಿದೆ ಅಲ್ಲ? ಇಲ್ಲಿ ಕಾಲು ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪೂಜೆ ಆಲ್ರೆಡಿ ನಡೀತಾ ಇದೆ. ನಾವು ಹಣ್ಣುಕಾಯಿ ಕೊಟ್ಟು ದೇವ್ರ ಸುತ್ತಾನ 3 ಸುತ್ತ. ಟೆಂಪಲಲ್ಲಿ ಪೂಜೆ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಶ್ರೇಯಾಂಶ್ ಎದ್ದಿದ್ದಾನ ಇಲ್ವಾ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ಶ್ರೇಯಾಂಶ್ ಎದ್ದಿದ್ದಾನೆ, ಎದ್ದು ಕಾರ್ಟೂನ್ ನೋಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಶ್ರೇಯಾನ್. ಗುಡ್ ಮಾರ್ನಿಂಗ್. இப்போ என்ச்சா நீங்கள் நான் டெம்பிள் போயிட்டு வந்தாலே ಗೌರಿ ಶಂಕರ ಟೆಂಪಲ್ ಇಲ್ಲಿ ಬರ್ತೆ ಶನಿ ಆಯ್ಚಾಲೆ ಅತಿಯಾ. ಓಕೆ ಡನ್. ಓಕೆ ಮ್ಯಾಮ್. ಓಕೆ ಡನ್. ಅതെಯಾ? ಸನ್ನಿ ಅರಿಶಿನ ಪುಡಿಯಲ್ಲಿ ಬ್ರಷ್ ಮಾಡು ಅಂದರೆ ಅವನಿಗೆ ಟೂತ್ ಬ್ರಷೇ ಬೇಕಂತ ಇವತ್ತು ಅಲ್ಲಿಸ್ತಾ ಇದ್ದಾನೆ. ಏನಕ್ಕೆ ಬ್ರಷಲ್ಲಿ ಅಲ್ಲಿಸ್ತಿರೋದು ಇವತ್ತು? ಪಲ್ಲು ತೆಗ್ಯಾನ. ಇವನಿಲ್ಲಿ ಬ್ರಷ್ ಮಾಡ್ತಾ ಇರ್ತಾನೆ. ನನಗೀಗ ಬಟ್ಟೆ ತೊಳೆಗೆ ತುಂಬ ಇದೆ, ಹಾಗಾಗಿ ಒಬ್ಬಳೇ ತೊಳೆಗೆ ಬೇಜಾರಾಗುತ್ತೆ ಅಂತ ಇವತ್ತು ಹಸ್ಬೆಂಡಿಗೆ ರಜಾ. ಏನಕ್ಕೆ ರಜಾ ಇವತ್ತು? ಸೆಕೆಂಡ್ ಸ್ಯಾಟರ್ಡೇನಾ? ಫೋರ್ತ್ ಸ್ಯಾಟರ್ಡೇನಾ? ಫೋರ್ತ್ ಸ್ಯಾಟರ್ಡೇ ಆಗಿದ್ದರಿಂದ ಹಾಗಂತ ಏನು ಇಲ್ಲೇ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಡೆಕೋರೇಷನ್ ಕೆಲಸ ಇದೆ, ಅಲ್ಲಿಗೆ ಹೋಗ್ತಾರೆ. ಅದಕ್ಕೆ ಅಲ್ಲಿ ತನಕ ನನ್ನ ಜೊತೆ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಕೂಸ್ಕೊಂಡಿದ್ದೀನಿ. ಸನ್ನಿಲೇನೋ ಹುಡುಕ್ತಾ ಇದ್ದಾನೆ. ಅವನಿಗೆ ಯಾವಾಗಲೂ ಯಾವುದಾದ್ರೂ ಹುಳ ಇಟ್ಕೊಂಡು ತಿರ್ಗೋದೇ ಕೆಲಸ. ಎಲ್ಲಿಗೆ? ಏನು ತುಂಬಿ ಅಂತೆ. ನನಗೆ ಕರಿಲ್ಲಮ್ಮ. ಇದು ನಮ್ಮ ತೋಟ. ಓ, ಕೆಳಗೆ ತೋಟದ ಒಂದು ದಿವಸ ವ್ಲಾಗ್ ಮಾಡ್ತೀನಿ. ಹಾಂ ಓಕೆ. ಅದ್ಯಾ? ಓ, ಆಯೇನೇನು ಬ್ರಷ್ ಹಾಕಿಟ್ಟು ಹಾಕಿದ್ದೀನಿ ಬೇಗ. ಸನ್ನಿಗೆ ಇವಾಗ ನಾಟಿ ಮೊಟ್ಟೆ ಕೊಡ್ತಾ ಇದ್ದಾರೆ. ಅಡಿಕೆನು. ಶ್ರೇಯಾನ್ ಮತ್ತು ಹಸ್ಬೆಂಡ್ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದಾರೆ. ಬ್ರೇಕ್ಫಾಸ್ಟಿಗೆ ಅಮ್ಮ ಕಡುಬು ಮಾಡಿದ್ದಾರೆ. ನಿನ್ನೆ ಮೀನು ಸಾರು ಇತ್ತಲ್ವ, ಅದ್ರ ಜೊತೆ ಶ್ರೇಯಾಂಶ್
ಮೀನು ಫ್ರೈ ಮತ್ತು ಕಡುಬು ತಗೊಂಡು ತಿಂತಾ ಇದ್ದಾನೆ. ಫಿಶ್ ಕರಿ, ಹಸ್ಬೆಂಡ್ ಫಿಶ್ ಕರಿ ಮತ್ತು ಕಡುಬು. ನಾನಿವತ್ತು ತಿನ್ನಲ್ಲ, ಅದೇ ಈ ಕಾಂಬಿನೇಷನ್ ನನಗೆ ಇಷ್ಟ. ಇವರಿಬ್ಬರು ಈಗ ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದಾರೆ. ನನಗೆ ಕಡುಬು ತಿನ್ನಬೇಕಂತ ಅನ್ನಿಸ್ತಿಲ್ಲ, ಹಾಗಾಗಿ ಗೋಧಿ ದೋಸೆ ನನಗೆ ಮಾಡ್ಕೊತಿದ್ದೀನಿ. ನಾನು ಗೋಧಿ ದೋಸೆ ಹೇಗೆ ಮಾಡ್ಕೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಗೋಧಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪ್ಯಾನ್ ಬಿಸಿಯಾಗಿ ಬಿಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡು ಈ ತೆಳ್ಳಗೆ ಏನು ಅಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಮತ್ತು ಟೇಸ್ಟ್ ಒಯ್ದರೆ ಚೆಂದ ಬಂತು ನಾನು. ಇವಾಗ ಬೆಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಯಾಗಿ ಬಿಡೋಣ. ಇವಾಗ ನನ್ನ ದೋಸೆ ಆಲ್ರೆಡಿ ರೆಡಿಯಾಗಿದೆ. ದೋಸೆ ಚೆನ್ನಾಗಿ ಬಂದಿದೆ. ಶ್ರೇಯಾಂಶ್ ಕಡುಬು ಇನ್ನೂ ಅವ್ನು ತಿಂದಾಗಿಲ್ಲ. ಏನು ತಿಂತಾಯಿದ್ದೀರಾ? ಕಡುಬು ತಿಂತಾ ಇದ್ದಾನಂತೆ. ಓಕೆ, ನಾವಿಬ್ಬರು ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀವಿ ಬೇಗ ಬೇಗ ಅಲ್ವಾ ಶ್ರೇಯಾಂಶ್? ಡನ್. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಮತ್ತು ಈಗ ಬಟ್ಟೆ ಎಲ್ಲ ತೊಳೆದು ಹಾಕ್ಬೇಕಾದ್ರೆ ಒಣಗಿರೋ ಬಟ್ಟೆನೆಲ್ಲ ತೊಗೊಂಬಂದಿಲ್ಲ, ಹಾಕಿದ್ದೆ ಇದ್ದು ಮಡಿಸ್ತಾ ಇದ್ದೀನಿ. ಇವಾಗ ಎಲ್ಲರದ್ದು ಸಪ್ರೇಟ್ ಜೋಡಿಸ್ಕೊತಾ ಇದ್ದೀನಿ. ನಾನು ಡ್ರೆಸ್ ಎಲ್ಲ ಮಡ್ಚಿಟ್ಟಾಯಿತು. ಈಗ ಎಲ್ಲರದ್ದು ಅವ್ರವ್ರದ್ದು ಪ್ಲೇಸಲ್ಲಿ ಇಟ್ಟು ಬಂದಿದ್ದೀನಿ. ಹಸ್ಬೆಂಡ್ ಇವಾಗ ತಂಗಿ ಕಾಲ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದೀವಿ. ಬನ್ನಿ ತೋರಿಸಿ. ചിപ്സ് ചിപ്സ് ഇഷാനെ ചോദിക്കേ. ಹಸ್ಬೆಂಡು ಮತ್ತು ಶ್ರೇಯಾಂಶ್ ಇಬ್ಬರು ಫುಡ್ ತಗೊಂಡು ಹೋಗ್ತಿದ್ದಾರೆ ಅಚ್ಚನ ಅಂಗಡಿಗೆ ಕೊಟ್ಟು ಬರಲಿಕ್ಕೆ. ಸನಿ ಬಾಯ್. ಶ್ರೇಯಾಂಶ್ ನೋಡಿಲಿ, ಅವನು ಎಸ್ಕೇಪ್ ಆಗಿ ಎಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಎತ್ಕೊಂಡು ಬರ್ತಾ ಇದ್ದಾರೆ. ನಾವು ಯೂಸ್ ಮಾಡೋ ಟೆಕ್ನಿಕ್ ಅವನಿಗೆ ಗೊತ್ತಿಲ್ಲ. ಅವನೆಲ್ಲೂ ಎಸ್ಕೇಪ್ ಆಗಬಾರ್ದು ಅಂತ ಈ ಥರ ಎಲ್ಲ ಸರ್ಕಸ್ ಮಾಡಿ ಕರ್ಕೊಂಡು ಬರೋದು. ಶ್ರೇಯಾಂಶ್ ಅಚ್ಚನ ಅಂಗಡಿಗೆ ಹೋಗಿ ಬಂದ್ರಾ? ಏನು ತೊಗೊಂಡ್ರಿ? ಎಲ್ಲಿ? ಚಾಕ್ಲೇಟ್ ಇಲ್ಲಿ? ಓ, ಇಸ್ಕೊಂಡ್ರಾ? ನಾನು ಏನು ತೊಗೊಂಡ್ಬಾರ್ದು ಅಂತ ಹೇಳಿದ್ದಲ್ಲ ಸನಿ. ಸನ್ನಿಗೆ ಹೊಟ್ಟೆ ಹಸಿತಾಯ್ತಾ, ಅವನಿಗೆ ನಿದ್ದೆ ಬರ್ತಾಯಿದೆ. ಹಾಗಾಗಿ ಅವ್ನಿಗೆ ಊಟ ಕೊಡೋಣ ಅಂತ ಈಗ ಅವ್ನಿಗೆ ಕಡುಬು ಮತ್ತು ಮೀನು ಸಾರು ಕೊಡ್ತಾಯಿದ್ದೀನಿ. ಅಲ್ಲ ಸನ್ನಿ, ಕಡುಬು ಮತ್ತು ಇಷ್ಟನಾ? ಈಗ ಸ್ನಾನ ಮಾಡಿಸ್ಬೇಕು ಅವನಿಗೆ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಅಲ್ಲಿ ಬೆಕ್ಕುಗಳೆಲ್ಲ ಜಗಳ ಮಾಡ್ತಿದೆ, ಅದನ್ನ ನೋಡ್ಬೇಕಂತೀವಿ. ಸನ್ನಿಗೆ ಎಣ್ಣೆ ಎಲ್ಲ ಹಚ್ಚಾಯ್ತು. ಈಗ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೀವಲ್ಲ ಸನ್ನಿ, ಸ್ನಾನ ಮಾಡ್ಕೊಂಡು ಬರ್ತೀವಿ. ಓಕೆ, സ്നാനം ಮಾಡಬೇಕು. വേറെ നടക്ക് സന്നി, വേറെ കുളിക്ക. അവിടെ നോക്ക്, ഇതിന്റെ ലൈറ്റിന്റെ അടുത്ത് വലിയൊരു പല്ലി. സന്നി കുളിക്കാൻ നടക്കുമ, വാ വാ. വെരി 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 നടക്കി നടക്കി ഫാസ്റ്റ് വെರಿ. ಇನ್ನು ಸ್ನಾನ ಮಾಡಿಸಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡಲ್ಲ ಅಂತ ಓಡೋಗ್ತಾ ಇದ್ದಾನೆ. ಆಗೋ ಈಗ ಮಾಡಿ ಇಟ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬಂದೆ. ಸ್ನಾನ ಮಾಡಬೇಕಾದ್ರೂ ಏನಾದ್ರು ಕಿತಾಪತಿ ಮಾಡಿ ನನ್ನ ಹತ್ರ ಒಂದು ಒದೆ ಆದರೂ ತಿನ್ನಲೇಬೇಕು ಅವನಿಗೆ. ಈಗ ಸ್ನಾನ ಎಲ್ಲ ಆಯಿತು, ಅವನಿಗೆ ನಿದ್ದೆ ಬರ್ತಿದೆ. ಅವನಿಗೆ ಮಲಗಿಸ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡಬೇಕು. ಅಮ್ಮ ಈಗಷ್ಟೇ ಬಂದರು, ಅವರಿಗೆ ಟೀ ಕೊಟ್ಟೆ.
ಕರ್ಬೇವಿನ ಸೊಪ್ಪು ತಗೊಂಡು ಬಂದಿದ್ದಾರೆ. ಇದು ತುಂಬ ಸಣ್ಣದು, ಇದು ಒಂದೊಂದೇ ತೆಗ್ದು ಬಾಕ್ಸಿಗೆ ಹಾಕೋಷ್ಟರಲ್ಲಿ ಸುಸ್ತಾಗುತ್ತೆ. ಇಷ್ಟು ತೆಗಿಯೋಷ್ಟರಲ್ಲಿ ಅದು ಕೈಗೆ ಸಿಗ್ತಾ ಇಲ್ಲ. ಎಳಿಬೇಕಾದ್ರೆ ಅದು ಕೋಲು ಸಹ ಅದ್ರ ಜೊತೆ ಬರ್ತಾ ಇದೆ. ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸಿದೆ. ಹಾಗೆ ಅಮ್ಮಂಗೆ ಟೀ ಕೊಟ್ಟನಲ್ಲ, ನಂಗೆ ಹಾರ್ಲಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಟೈಮ್ ಆಗಿಲ್ಲ, 4 ಗಂಟೆ ಆಗಿಲ್ಲ ಸನ್ನಿಗೆ ಕೊಡಲಿಕ್ಕೆ. ಅವನಿಲ್ಲೇನೋ ಆಟ ಆಡ್ತಾ ಇದ್ದಾನೆ. ಈಗ ಒಂದು ಟಾಯ್ಸ್ ಎಲ್ಲ ತಗೊಂಡು. ಎಂದಕ್ಕಂಡು ಸನ್ನಿ ಎಂದಕ್ಕಂಡು എന്ത് എന്ത് നിങ്ങൾ പറ ടാറ്ററാ ഗുഡ് ഓക്കെ വണ്ടിയിൽ പോണം. ഓക്കെ ദിവ്യാനോ നാമോ ಇಂತ ഇവിടെ ലൈറ്റൊക്കെ വരും. ಇಂತ പോകണം. ಓಕೆ ಬೆಡ್ ಸನ್ನಿ ಹೊರಗೆ ಆಟ ಆಡ್ತಿದ್ನಲ್ಲ, ಹೇಗೋ ಜಾದು ಮಾಡಿ ಒಳಗೆ ಕರ್ಕೊಂಬಂದು ಕೂರಿಸ್ಬಿಟ್ಟಿದ್ದೀನಿ. ಇವಾಗ ನೈಟಿಗೆ ಸಾಂಬಾರಿಲ್ಲ, ಅದಕ್ಕೆ ವೆಜಿಟೇಬಲ್ ಸಾಂಬಾರು ರಾತ್ರಿ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಬೇಳೆ ತಿಳಿಸಾರ ಅಂತ ನನಗೆ ಲೇಖಕ ಹೇಳ್ಕೊಟ್ಟಿದ್ದೆ, ಅದು ಮಾಡೋಣ ಅಂತ ಹೊರಟಿದ್ದೀನಿ. ಅದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಸಾರು ಮಾಡಿ ಮುಗಿಸ್ಬಿಟ್ರೆ ಅರ್ಧಕ್ಕರ್ಧ ಕೆಲಸ ಮುಗ್ದಂಗೆ. ಅದಕ್ಕೆ ಆದಷ್ಟು ಬೇಗ ಮಾಡಿ ಮುಗಿಸೋಣ ಅಂತ ಈಗ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನು ಅದು ವಿಷಲೆಲ್ಲ ಆಗಿದೆ. ಇನ್ನು ಅದು ಓಪನ್ ಮಾಡಿ ನೆಕ್ಸ್ಟ್ ಮಸಾಲೆ ಎಲ್ಲ ಹಾಕಿದ್ರೆ ಸಾಂಬಾರೆಲ್ಲ ಮುದ್ದೆ ಹೋಯಿತು. ನಾನು ಸಾಂಬಾರು ಮಾಡೋಕ್ಕೆ ಹೊರಟಿದ್ದೀನಲ್ಲ, ಅದಕ್ಕೆ ಏನೇನು ಬೇಕು ಅಂತ ಇವ್ನು ಇಂಗ್ರೀಡಿಯೆಂಟ್ಸ್ ಹೇಳ್ತಾನೆ. ಹೇಳಿ ಸನ್ನಿ, ಏನೇನು ಬೇಕು? ಹೇಳಿ, ಅದಲ್ಲಿ ಏನೇನಿದೆ ಹೇಳಿ. ಹಾಂ പൊടി ഇത് ಮಿಕ್ಸ್ ಹಾಕೋಣ. ನೆಕ್ಸ್ಟ್ ಬೇರೆ ಏನಿದೆ? ಜೀರಕ. പിന്നെ പുളി. ഇത് ഇത് സൈഡിൽ വെക്കണം. എന്നിട്ട് ഇവിടെ നോക്കണം. അവിടെ വെച്ചോളി. ಇಲ್ಲಿ ನೋಡಿ ನಮ್ಮ ಮಿಸ್ಟಿ ಇಲ್ಲಿ ಜಿಗಣೆನ ಎಲ್ಲ ತಗೊಂಡು ಜಿಗಣೆನೆಲ್ಲ ತಗೊಂಡು ಬಂದು ಇಲ್ಲಿ ಹಾಕಿರೋದು. ಊರೆಲ್ಲ ಸುತ್ಕೊಂಡು ಇಲ್ಲಿ ಜಿಗಣೆ ತಂದು ಹಾಕಿದ್ದಾಳೆ. തീപ്പെട്ടി ഇല്ലേ, അതിന്റെ കാലിൽ ചോരയൊക്കെ കുട്ടിൻ്റെയാ? ചോര ഉണ്ടോ നോക്കിയായിരുന്നു. ಜಿಗಣೆ ಎಲ್ಲ ಮಾಡ್ಕೊಂಡು ನನ್ನ ಅತಿ ಸಾಧಾರಣ ಬದುಕಲ್ಲಿ ಅದ್ಭುತ ಪರಿಚಯ ನಿನ್ನದೊಂದು.